ಸಿದ್ದು ಸರ್ಕಾರದ ವಿರುದ್ಧ ದಾಖಲೆ ಸಮೇತ ಬಿಆರ್ ಪಾಟೀಲ್ ಕಂಪ್ಲೇಂಟ್. ಇಲಾಖೆ ಕರ್ಮಕಾಂಡ ಅಂದ್ರೆ ವಸತಿ ಇಲಾಖೆಯ ಕರ್ಮಕಾಂಡದ ಬಗ್ಗೆ ಎಳೆಯಾಗಿ ದೂರಿದಂತಹ ಬಿಆರ್ ಪಾಟೀಲ್ ಸಿದ್ದು ಸರ್ಕಾರದ ವಿರುದ್ಧ ದಾಖಲೆಯ ಸಮೇತ ಬಿಆರ್ ಪಾಟೀಲ್ ಕಂಪ್ಲೇಂಟ್. ವಸತಿ ಇಲಾಖೆಯ ಕರ್ಮಕಾಂಡದ ಬಗ್ಗೆ ಎಳೆಯಾಗಿ ದೂರಿದಂತಹ ಬಿಆರ್ ಪಾಟೀಲ್ ರಣದೀಪ್ ಸುರ್ಜೇವಾಲ್ ಜೊತೆಗೆ ಬರೋಬ್ಬರಿ 35 ನಿಮಿಷ ಪ್ರತ್ಯೇಕ ಮಾತುಕತೆ. ನಾನು ಸಿಎಂ ಡಿಸಿಎಂ ಸಚಿವರ ಬಗ್ಗೆ ಮಾತನಾಡಿಲ್ಲ, ಮನೆ ಹಂಚಿಕೆಯಲ್ಲಿ ಹಣ ಪಡೆದಿದ್ದ ಬಗ್ಗೆ ಮಾತನಾಡಿದ್ದೇನೆ. ವಸತಿ ಇಲಾಖೆಗೆ ನಾನು ಪತ್ರವನ್ನ ಬರೆದಿದ್ದೆ, ಆದ್ರೆ ನನ್ನ ಪತ್ರಕ್ಕೆ ಯಾವುದೇ ಉತ್ತರ ಬರಲಿಲ್ಲ. ಪತ್ರಕ್ಕೆ ಕಿಮ್ಮತ್ತು ಸಿಕ್ಕಿಲ್ಲ ನೋವಲ್ಲಿ ಮಾತನಾಡಿದ್ದು ನಿಜ. ನಾನಾಗಿಯೇ ಆಡಿಯೋಗಳನ್ನ ಬಿಡುಗಡೆ ಮಾಡಿಲ್ಲ. ಸಿಎಂ ಡಿಸಿಎಂ ಕರೆದು ಮಾತನಾಡಿಸಿದ್ದಾರೆ. ಸುರ್ಜೇವಾಲರ ಮುಂದೆ ಹಿಂದಿಯಲ್ಲೇ ವರದಿ ಒಪ್ಪಿಸಿರುವಂತಹ ಬಿಆರ್ ಪಾಟೀಲ್. ಸುರ್ಜೇವಾಲ್ ಬಳಿಕ ಬಿಆರ್ ಪಾಟೀಲ್ ಅವರ ಹೇಳಿಕೆ ಹೈಕಮಾಂಡ್ ನಾಯಕರು ಕರೆದಿದ್ದು ಸುರ್ಜೇವಾಲ್ ಜೊತೆ ಚರ್ಚೆಯಾಗಿದೆ. ನಾನು ಹೇಳಬೇಕಾಗಿತ್ತು ಹೇಳಿದ್ದೇನೆ, ಅವರು ನೋಟ್ ಮಾಡಿಕೊಂಡಿದ್ದಾರೆ, ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದೆ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಹೇಳಿಕೆಯನ್ನ ನೀಡ್ತಾರೆ. ದೀರ್ಘವಾದಂತ ಚರ್ಚೆ ನಾನು ಹೇಳ್ಬೇಕಾದನ್ನೆಲ್ಲ ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಬೇಕಾದ್ರೆ ಇನ್ನೇ ಬರ್ತಕ್ಕಂಥದ್ರಲ್ಲಿ ಏನ್ ಮಾಡಿದ್ರು ಕರೆ ಬಂದಿದ್ರು. ಮಾನ್ಯ ಸುರ್ಜೇವಾಲ ಅಖಿಲ ಭಾರತೀಯ ಕಾಂಗ್ರೆಸ್ ಜೊತೆಗೆ ದೀರ್ಘವಾದಂತ ಚರ್ಚೆ ನಾನು ಹೇಳ್ಬೇಕಾದನ್ನೆಲ್ಲ ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಬೇಕಾದ್ರೆ ಇನ್ನೇ ಬರ್ತಕ್ಕಂಥದ್ರಲ್ಲಿ ಏನ್ ಮಾಡಿದ್ರು ಕರೆ ಬಂದಿದ್ರು. ಮಾನ್ಯ ಸುರ್ಜೇವಾಲ ಅಖಿಲ ಭಾರತೀಯ ಕಾಂಗ್ರೆಸ್ ಜೊತೆಗೆ ದೀರ್ಘವಾದಂತ ಚರ್ಚೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.